ನಮಸ್ಕಾರ ಎಲ್ಲರಿಗೂ. ಇವತ್ತು ವರ್ಲ್ಡ್ ಆಸ್ಟ್ರೋನಾಟ್ ಡೇ. ಈ ಕಾರಣಕ್ಕೋಸ್ಕರನೇ ನಾವು ನಿಮ್ಮನ್ನ ಕಂಪನಾಂಕ ಟೆಲಿ ರೇಡಿಯೋ ವತಿಯಿಂದ ನಮ್ಮ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಕರ್ಕೊಂಡು ಬಂದಿದ್ದೀವಿ. ಇವತ್ತು ಈ ದಿನದ ವಿಶೇಷತೆಯ ಬಗ್ಗೆ ನಮ್ಮ ಜೊತೆಯಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂತಹ ಡಾಕ್ಟರ್ BR ಗುರುಪ್ರಸಾದ್ ಸರ್ ಅವರು. ಸರ್ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಬಹಳ ಸಂತೋಷ ಆಗ್ತಾ ಇದೆ ಇದರಲ್ಲಿ ಭಾಗವಹಿಸೋದಕ್ಕೆ. ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ನಮಗೋಸ್ಕರ ಸಾಕಷ್ಟು ಸಮಯ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಮೊದಲನೇದಾಗಿ ನೀವು ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ವರ್ಲ್ಡ್ ಆಸ್ಟ್ರೋನಾಟ್ ಡೇ ಅಂತ ಹೇಳುವಂಥದ್ದು ಭಾರತದಲ್ಲಿ ಇಲ್ಲ ಅಂತ ಹೇಳಿ. ಇದು ಅಮೆರಿಕಾದಲ್ಲಿ ಸಾಕಷ್ಟು ಪ್ರಚಲಿತದಲ್ಲಿದೆ, ಭಾರತದಲ್ಲಿಲ್ಲ ಅಂತ ಹೇಳಿ. ಯಾಕೆ ಇದರ ಹಿನ್ನೆಲೆ ಏನು? ಬಹಳ ಒಳ್ಳೆಯ ಪ್ರಶ್ನೆ ಇದು. ಮೇ 5, 1961 ಅಮೇರಿಕಾದ ಮೊದಲ ಗಗನಯಾತ್ರಿ ಅಲೆಕ್ಸ್ ಶೆಪರ್ಡ್ ಈತ ಅಂತರಿಕ್ಷಕ್ಕೆ ತೆರಳಿದ. ಈತ ಅಂತರಿಕ್ಷಕ್ಕೆ ತೆರಳಿದ ಮೊದಲ ಅಮೆರಿಕ. ಆದರೆ ಈತ ಅಂತರಿಕ್ಷಕ್ಕೆ ತೆರಳಿ ಭೂಮಿಯನ್ನು ಸುತ್ತಲಿಲ್ಲ. ಅಂತರಿಕ್ಷಕ್ಕೆ ತೆರಳಿ ಪುನಃ ವಾಪಸ್ ಭೂಮಿಯನ್ನು ಸುತ್ತಲೇ ಆ ಕೆಲಸ ಮಾಡೋದಕ್ಕೆ ಇನ್ನೂ 1 ವರ್ಷ ಬೇಕಾಯಿತು. ಓಕೆ, ಅಂದರೆ ಸ್ಪೇಸಿಗೆ ಹೋದ್ರು, ವಾಪಸ್ ಬಂದರು, ಆರ್ಬಿಟ್ಗೆ ಹೋಗಲಿಲ್ಲ. ಆರ್ಬಿಟ್. ಆದರೆ ಇದಕ್ಕೆ ಹೋಲಿಸಿದ್ರೆ ಏಪ್ರಿಲ್ 12, 1961 ಏಪ್ರಿಲ್ 12, 1961 ಯೂರಿ ಗಗಾರಿನ್ ಅಂತರಿಕ್ಷಕ್ಕೆ ತೆರಳಿದ ಮೊದಲ ಮಾನವ. ಈತ ಅಂತರಿಕ್ಷಕ್ಕೆ ತೆರಳೋದಲ್ಲದೆ ಭೂಮಿನ ಒಮ್ಮೆ ಸುತ್ತಿ ನಂತರ ಸುರಕ್ಷಿತವಾಗಿ ಬಂದಿದೆ. ಆದರೆ ಅಮೆರಿಕಾದ ಹತ್ತಿರ ಈ ಘಟನೆಗಳೆಲ್ಲ ನಡೆದಿದ್ದು ಕೋಲ್ಡ್ ವಾರ್ ಅಂತ ನಾವೇನು ಹೇಳ್ತೀವಿ, ಶೀತಲ ಸಮರ ಅನ್ನುವಂತಹ ಒಂದು ಪರಿಸ್ಥಿತಿ ಅಸ್ತಿತ್ವದಲ್ಲಿತ್ತು ಅಮೆರಿಕ ಹಾಗೂ ಅಂದಿನ ಸೋವಿಯತ್ ಒಕ್ಕೂಟ ಅಥವಾ ಸೋವಿಯತ್ ರಷ್ಯಾಗಳಲ್ಲಿ. ಹಾಗಾಗಿ ಅಂತಹ ಒಂದು ಪರಿಸ್ಥಿತಿನಲ್ಲಿ 2 ಒಲಿಂಪಿಕ್ ಸ್ಪರ್ಧೆಗಳ ಥರ ಸೆಣಸಾಡ್ತಾ ಇದೆ. ಈ ಸ್ಪರ್ಧೆ ಅಂತರಿಕ್ಷಕ್ಕೂ ವ್ಯಾಪಿಸಿದೆ. ಹಾಗಾಗಿ ರಷ್ಯಾದ ಹತ್ತಿರ ಅಂದು ದೊಡ್ಡ ರಾಕೆಟ್. ಹಾಗಾಗಿ ಅವರು ಯೂರಿ ಗಗಾರಿನ್ನ ಅಂತರಿಕ್ಷಕ್ಕೆ ಉಡಾಯಿಸಿ ಅದು ಅವನಿದ್ದ ನೌಕೆ ಭೂಮಿಯನ್ನು ಒಮ್ಮೆ ಸುತ್ತಿ ಹಿಂದಿರುಗುವಷ್ಟು ದೊಡ್ಡದಾದ ನೌಕೆಯನ್ನು ಅವರು ಉಡಾಯಿಸೋದಕ್ಕೆ ಸಾಧ್ಯ ಆಯಿತು. ಆದರೆ ಅಮೆರಿಕಾದ ಹತ್ತಿರ ಅವತ್ತಿನ ದಿನ ಅಷ್ಟು ದೊಡ್ಡ ರಾಕೆಟ್ ಇರಲಿಲ್ಲ. ಹಾಗಾಗಿ ಪುಟ್ಟ ರಾಕೆಟ್ ಒಂದರಲ್ಲೇ ಗಗನಯಾತ್ರಿ ಒಬ್ಬನನ್ನು ಮೊದಲ ಗಗನಯಾತ್ರಿ ಅಲೆಕ್ಸ್ ಶೆಪರ್ಡ್ ಅವನನ್ನು ಉಡಾಯಿಸಿ 15 ನಿಮಿಷಗಳ ಕಾಲ ಅಂತರಿಕ್ಷದಲ್ಲಿದ್ದು ಯಾನ ಮುಗಿದು ವಾಪಸ್. ಯೂರಿ ಗಗಾರಿನ್ 108 ನಿಮಿಷಗಳಲ್ಲಿ ಭೂಮಿನ 108 ನಿಮಿಷದಲ್ಲಿ. ನೋಡಿ, ಇದರಲ್ಲಿ ಇನ್ನೊಂದು ತಿಳ್ಕೋಬೇಕು ಅಂದರೆ ಯೂರಿ ಗಗಾರಿನ್ 108 ನಿಮಿಷಗಳಲ್ಲಿ ಭೂಮಿನ ಒಮ್ಮೆ ಸುತ್ತಿ ಪುನಃ ಸೋವಿಯತ್ ಒಕ್ಕೂಟದಲ್ಲೇ ಬಂದಿಳಿದ. ಆದರೆ ಭೂ ಪ್ರದಕ್ಷಿಣೆ ಮಾಡಿದ ಮೊದಲ ವ್ಯಕ್ತಿ ಸಾಮಾನ್ಯವಾಗಿ ಫರ್ಡಿನಾಂಡ್ ಮೆಗಲಾನ್ ಅಂತ ಹೇಳಿ 1919ರಿಂದ 1922 ನಡುವಿನ 3 ವರ್ಷಗಳಲ್ಲಿ ಅವನ ನೇತೃತ್ವದಲ್ಲಿ ಹೊರಟಂತಹ ವಿಕ್ಟೋರಿಯಾ ಅನ್ನುವಂತಹ ಹಡಗು 3 ವರ್ಷಗಳ ಕಾಲ ಭೂ ಪ್ರದಕ್ಷಿಣೆ ಮಾಡಿ ಪುನಃ ಸ್ಪೇನಿಗೆ ವಾಪಸ್ ಬರೋದಕ್ಕೆ ಅಷ್ಟು ಕಾಲ ತೆಗೆದುಕೊಳ್ತು. ಆದರೆ ಮೆಗಲಾನ್ ಆ ಯಾನವನ್ನು ಪೂರ್ತಿ ಮಾಡಲಿಲ್ಲ. ಯಾನದ ಮಧ್ಯದಲ್ಲೇ ಹತನ. ಆದರೆ ಅವನ ನೇತೃತ್ವದಲ್ಲಿ ಹೊರಟಂತಹ 5 ಹಡಗುಗಳಲ್ಲಿ ಒಂದು ಆ ಭೂ ಪ್ರದಕ್ಷಿಣೆಯನ್ನು ಮುಗಿಸಿ ಸಂಪೂರ್ಣಗೊಳಿಸಿ ಪುನಃ ಸ್ಪೇನ್ 1519ರಲ್ಲಿ 3 ವರ್ಷ ತಗೊಂಡ್ರೆ ಯೂರಿ ಗಗಾರಿನ್ ನೋಡಿ 4 ಶತಮಾನಗಳಲ್ಲಿ 108 ನಿಮಿಷ. ಇವತ್ತು ಕೂಡ ಈ ಕ್ಷಣದಲ್ಲೂ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ಇವತ್ತು 7 ಜನ ಗಗನಯಾತ್ರಿಗಳು, 7 ಜನ ಇರ್ಬೋದು. ಆ ಹೋಗಿ ಬರೋದು ಇವಾಗ ಎಷ್ಟು ಕಾಮನ್ ಅಂತ ನಾವೇನು ಹೇಳ್ತೀವಿ, ಆಗೋಗ್ಬಿಟ್ಟಿದೆ ಅಂತ. ಎಷ್ಟು ಜನ ಇರ್ತಾರೆ ಅಂತ ಹೇಳೋದು ಕಷ್ಟ. ಹಾಗಾಗಿ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಈ ಸಮಯದಲ್ಲಿ ಸುಮಾರು 7 ಜನ ಸುತ್ತಾ ಇದ್ದಾರೆ. ಅದಲ್ಲದೆ ಚೀನಾದ 3 ಜನ ಗಗನಯಾತ್ರಿಗಳಿದ್ದಾರೆ. ಅವರ ಜಾಗನ ತೆರವುಗೊಳಿಸೋದಕ್ಕೋಸ್ಕರ ಇನ್ನು 3 ಜನ ಹೋಗಿದ್ದಾರೆ. ಇವಾಗ ನನ್ನ ಪ್ರಕಾರ ಸುಮಾರು 13 ಜನ ಅಂತರಿಕ್ಷ ಯಾತ್ರಿಗಳು ಸುತ್ತಾ ಇದ್ದಾರೆ ಭೂಮಿಯನ್ನು ಈ ಕ್ಷಣದಲ್ಲಿ ನೀವೀಗ ವಿಡಿಯೋ ನೋಡ್ತಾ ಇರುವಂತಹ ಕ್ಷಣದಲ್ಲಿ ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ, 13 ಜನ ಗಗನಯಾತ್ರಿಗಳು ಅಲ್ಲಿ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್
7 ಜನ ಅಮೇರಿಕನ್ನರು, ಬರೀ ಅಮೇರಿಕನ್ನರಲ್ಲ, ಇನ್ನೂ 15 ರಾಷ್ಟ್ರಗಳು ಸೇರಿ ಅದನ್ನು ನಿರ್ಮಾಣದಲ್ಲಿ ತೊಡಗಿಕೊಂಡಿರೋದ್ರಿಂದ ಆ ಕೆಲವು ರಾಷ್ಟ್ರಗಳಿಗೂ ಹೋಗುವಂತಹ ಅವಕಾಶ ಸಿಗುತ್ತೆ. ಮುಂದಿನ ವರ್ಷ ಭಾರತಕ್ಕೂ ಸಿಗಬಹುದು. ಹೇಳಕ್ಕಾಗಲ್ಲ, ಅದರಲ್ಲಿ ನೀವು ಒಬ್ಬರಾಗಿರ್ಬೋದು. ಹೋಗೋ ಆಸೆ ಅಂತೂ ಇದೆ ಖಂಡಿತ. ಸರ್, ಈಗ ಮೊಟ್ಟ ಮೊದಲನೇದಾಗಿ ನಾವಿವತ್ತು ಅಂತಾರಾಷ್ಟ್ರೀಯ ಗಗನಯಾತ್ರಿಗಳ ದಿನಾಚರಣೆ ದಿನದಲ್ಲಿ ಮಾತಾಡ್ತಾ ಇದ್ವಿ. ಎಷ್ಟೋ ಜನ ಗೊತ್ತಿರ್ಲಿಕ್ಕಿಲ್ಲ. ಈಗ ನೀವು ಹೇಳ್ತೀವಿ ಹಾಗೆ, ಓ ಹೌದಾ, ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಈಗ ಆಲ್ರೆಡಿ 13 ಜನ ಇದ್ದಾರೆ, ನಾವು ಒಬ್ಬರಾಗಬಹುದಾ ಅನ್ನೋ ಆಸೆ ಎಷ್ಟೋ ಜನ ಯೂತ್ಸಲ್ಲಿರುತ್ತೆ. ಮತ್ತು ಈಗಾಗಲೇ ಓದು ಮುಗಿಸಿ ನನಗೂ ಕೂಡ ಸೈನ್ಸ್ನಲ್ಲಿ ಬರಬೇಕು ಅಂತ ಆಸೆ ಇತ್ತು, ಆದರೆ ಜೀವನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡ್ತು ಅಂತೆಲ್ಲ ಹೇಳೋದಿರ್ತಾರೆ. ಅವರು ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು? ಮತ್ತು ನನಗೆ ಬಹಳ ಮುಖ್ಯವಾಗಿ ಗೊತ್ತಿರೋದು, ನಾನು ಸಣ್ಣೋಳಿಂದ ಈ ಥರ ಹೋಗಿ ಬಂದರು ಅಂತ ಹೇಳಿ ಟಿ ವಿಲಿ ನೋಡ್ತಾ ಇದ್ದಾಗಲೆಲ್ಲ ನನಗೆ ಗೊತ್ತಿರೋಂಥದ್ದು ಕೇವಲ ಇದಕ್ಕೆ ವಿದ್ಯಾರ್ಹತೆ ಒಂದೇ ಮಾನದಂಡ ಅಲ್ಲ, ದೈಹಿಕ ಕ್ಷಮತೆಯೂ ಕೂಡ ಬೇಕು, ಮಾನಸಿಕ ಸ್ಥಿರತೆಯೂ ಕೂಡ ಬೇಕು. ಇದೆಲ್ಲವನ್ನ ಯಾವ ರೀತಿಯಲ್ಲಿ ಅಳಿತೀರ? ಇದಕ್ಕೆಲ್ಲ ಇರುವಂತಹ ಮಾನದಂಡ ಯಾವುದು? ಇದು ಒಂದು ಗಹನವಾದ ಪ್ರಶ್ನೆ ಇದು. ಯಾಕಂದರೆ ಸಾಮಾನ್ಯವಾಗಿ ಅಂತರಿಕ್ಷ ಯಾತ್ರಿಗಳಾಗಿ, ಗಗನಯಾತ್ರಿಗಳಾಗಿ ಆಯ್ಕೆಯಾಗುವಂಥವರು ಪರೀಕ್ಷಾ ವಿಮಾನ ಚಾಲಕರಾಗಿ, ಅಂದರೆ ಟೆಸ್ಟ್ ಪೈಲಟ್ಸ್. ಯಾಕಂದರೆ ವೈಮಾನಿಕರು ಇರ್ತಾರಲ್ಲ, ಪೈಲಟ್ಸ್, ಅವ್ರಿಗೆ ಈ ಅಂತರಿಕ್ಷ ಯಾನದ ನಡುವೆ ಉಂಟಾಗುವಂತಹ ಕೆಲವು ಪರಿಸ್ಥಿತಿನ ತಡೆದುಕೊಳ್ಳುವಂತಹ ಸಾಧ್ಯತೆ ಅವ್ರಿಗೆ ಜಾಸ್ತಿ ಇದೆ ಸಾಮಾನ್ಯ ಜನರಿಗೆ. ಏಕೆಂದರೆ ಯಾಕಪ್ಪ ಈ ಥರ ಅಂದರೆ, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅವರು ತಮ್ಮ ಆರೋಗ್ಯವನ್ನು ಬಹಳ ಚೆನ್ನಾಗಿ ಕಾಪಾಡಿಕೊಂಡಿರೋದು ಅತ್ಯಗತ್ಯ ಮತ್ತು ಅನಿವಾರ್ಯ. ಅವರು ಮೊದಲನೇದಾಗಿ ಟೆಸ್ಟ್ ಪೈಲಟ್ಸ್ ಆಗಿ ಆಯ್ಕೆ ಆಗ್ತಾರೆ. ಹಾಗಾಗಿ ಮೊದಲು ಹೋದಂತಹ ಗಗನಯಾತ್ರಿಗಳಲ್ಲಿ 10 ವರ್ಷಗಳ ಕಾಲ ಹೋದವರೆಲ್ಲ ಬಹುಮಟ್ಟಿಗೆ ಟೆಸ್ಟ್ ಪೈಲಟ್ಗಳೇ ಆಗಿತ್ತು. ಸರ್, ಅಂತಾರಾಷ್ಟ್ರೀಯ ಅಂತರಿಕ್ಷ ವಿಮಾನ ನಿಲ್ದಾಣದಲ್ಲಿ ಸುಮಾರು 13ರಿಂದ 14 ಜನನಾದರೂ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ನೀವು ಹೇಳಿದ ಪ್ರಕಾರ 7ರಿಂದ 13 ಜನ ಅಂತೂ ಇರ್ತಾರೆ ಇವಾಗ ಅಂತ ಹೇಳಿದ್ರಿ. 14ನೇವರಾಗಿ ನಾನು ಹೋಗಬೇಕು ಅಂತ ಆಸೆ ಪಡ್ತಾ ಇರ್ಬೋದು ಇಷ್ಟರಲ್ಲಿ ಎಷ್ಟೋ ಜನ ನಮ್ಮ ಕೇಳುಗರು, ನಮ್ಮ ನೋಡುಗರು. ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೋಡಿ, ನಾನು ಹೇಳೋದು, ಇದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಇದು ಅಮೇರಿಕಾ, ಬಹುಮಟ್ಟಿಗೆ ಕೆನಡಾ ಮತ್ತು ಈ ಥರ ಇನ್ನೊಂದು 15 ರಾಷ್ಟ್ರಗಳು ಸೇರಿ ನಿರ್ಮಾಣ ಮಾಡಿದೆ. ಇದರಲ್ಲಿ ನಾನು ಹೇಳಿದ್ದು 7 ಜನ, ಅಂದರೆ ಗರಿಷ್ಠ ಪ್ರಮಾಣ 7 ಜನ ಇರ್ಬೋದು ಹೇಳಿ. ಆಮೇಲೆ ಇನ್ನು 6 ಜನ ಅಂತ ನಾನು ಹೇಳಿದ್ದು ಚೀನಾದ ಅಂತರಿಕ್ಷ ನಿಲ್ದಾಣ, ಮತ್ತೊಂದು ಸ್ಪೇಸ್ ಸ್ಟೇಷನ್. ಇದೇ ಬೇರೆ ಅದೇ ಬೇರೆ, ಒಟ್ಟು 13 ಜನ ಅಂತ ನಾನು ಹೇಳಿದ್ದೆ. ಚೀನಾದಲ್ಲೂ ಅಂತರಿಕ್ಷ ನಿಲ್ದಾಣದಲ್ಲಿ ಅದರ ಟಿಯನ್ಗಾಂಗ್ ಅಂತ ಹೇಳ್ತೀವಿ, ಅಂದರೆ ಹೆವನ್ಲಿ ಪ್ಯಾಲೇಸ್ ಅಂತ, ಒಂಥರ ಸ್ವರ್ಗೀಯ ಅರಮನೆ ಅಂತ ಅದರ ಹೆಸರು. ಸೊ ಅದರಲ್ಲಿ 6 ಜನ, ಈಗ 6 ಜನ ಇದ್ದಾರೆ. ಆದರೆ 3 ಜನ ಇರ್ತಾರೆ ಸಾಮಾನ್ಯವಾಗಿ. ಇನ್ನು 3 ಜನನ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಲ್ಲ, ಅವ್ರ ಬದಲಾಗಿ ಅದಕ್ಕೋಸ್ಕರ ಹೋಗಿದ್ದಾರೆ ಅಷ್ಟೇ. ಇವಾಗ ನಿಮ್ಮ ಪ್ರಶ್ನೆಗೆ ಬರೋಣ. ಇವಾಗ ಪ್ರಶ್ನೆ ತಾವು ಕೇಳಿದ್ದೇನು ಅಂದರೆ, ಇದನ್ನು ಭಾವನಾತ್ಮಕವಾಗಿ ಕೇಳಿದರೆ, ಅಂದರೆ ಒಬ್ಬ ವ್ಯಕ್ತಿ ಗಗನಯಾತ್ರೆಯಾಗಿ ಆಯ್ಕೆ ಆಗಬೇಕಾದ್ರೆ ಏನೇನು ಅಗತ್ಯತೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡಿ. ಯಾವುದೇ ಒಬ್ಬ ವ್ಯಕ್ತಿ, ಗಂಡಸಾಗಿರಲಿ ಹೆಂಗಸಾಗಿರಲಿ, ಪುರುಷ ಆಗಿರಲಿ ಮಹಿಳೆ ಆಗಿರಲಿ, ತನ್ನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಕಾಪಾಡಿಕೊಂಡಿದ್ದರೆ ಅಂತಹವರು ಗಗನಯಾತ್ರಿಗಳಾಗಿ ಆಯ್ಕೆಯಾಗುವ ಸಾಧ್ಯತೆ ತುಂಬ ಹೆಚ್ಚಿದೆ. ಆದರೆ ನಾನು ಏನೂ ಓದೇ ಇಲ್ಲ, ಆದರೆ ಅಂತರಿಕ್ಷ ಯಾತ್ರೆಗೆ ಹೋಗ್ತೀನಿ ಅಂದರೆ, ಸಾಮಾನ್ಯವಾಗಿ ಸರ್ಕಾರಗಳು ಯಾವ ರೀತಿ ಅಂತರಿಕ್ಷ ಕಾರ್ಯಕ್ರಮಗಳು ನಡೆಸ್ತಾ ಇದೆಯೋ ಇವತ್ತು ಜಗತ್ತಿನಾದ್ಯಂತ, ಅಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ಒಂದು ವಿದ್ಯಾಭ್ಯಾಸ ಸರಿಯಾದ ಮಟ್ಟದಲ್ಲಿದ್ದೇ ಹೋಗೋದು. ಹಾಗಾಗಿ ಜೊತೆಗೆ ನಾನು ಹೇಳೋದು ಇಲ್ಲಿ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಮೊದಲ ಅಂತರಿಕ್ಷ ಯಾನಗಳಿಗೆ ಸಂಬಂಧಪಟ್ಟಂತೆ ಇದು ಅಮೇರಿಕಾನೇ ಆಗಿರ್ಬೋದು, ರಷ್ಯಾನೇ ಆಗಿರ್ಬೋದು, ಸೋವಿಯತ್ ರಷ್ಯಾನೇ ಆಗಿರ್ಬೋದು, ಇಂದಿನ ರಷ್ಯಾನೇ ಆಗಿರ್ಬೋದು, ಭಾರತ ಆಗಿರ್ಬೋದು ಅಥವಾ ಚೀನಾ ಆಗಿರ್ಬೋದು, ಯಾವುದೇ ಆಗಲಿ ಮೊದಲು ಕಳಿಸಿದ್ರಲ್ಲ ಆ ಗಗನಯಾತ್ರಿಗಳು, ಅವರು ಸಾಮಾನ್ಯವಾಗಿ ವೈಮಾನಿಕರಾಗಿರ್ತಾರೆ. ವೈಮಾನಿಕರಷ್ಟೇ ಅಲ್ಲ, ಪರೀಕ್ಷಾ ವೈಮಾನಿಕರಾಗಿರ್ತಾರೆ, ಅಂದರೆ ಟೆಸ್ಟ್ ಪೈಲಟ್ಸ್ ಆಗಿರ್ತಾರೆ. ಹಾಗಾಗಿ ಈ ಟೆಸ್ಟ್ ಪೈಲಟ್ಗಳು ಯಾವ ರೀತಿ
ಅವ್ರ ಕೆಲಸ ಎಂತಹ ಪ್ರಸಂಗಗಳಲ್ಲಿ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ ಅಂದರೆ, ವಿಮಾನ ಅತ್ಯಂತ ವೇಗವಾಗಿ ಹೋಗ್ತಾ ಇದ್ದು ಪಲ್ಟಿ ಹೊಡೆಯುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಅವರ ತೂಕ ಅನೇಕ ಪಟ್ಟು ಹೆಚ್ಚಿದಂತೆ ಆಗುತ್ತೆ. ಅವರು ವೈಮಾನಿಕರಿಗೆ ನಾನು ಹೇಳ್ತಾ ಇರೋದು, ಪರೀಕ್ಷಾ ವೈಮಾನಿಕರಿಗೆ ಹಾಗೂ ಇಂಗ್ಲೀಷ್ನಲ್ಲಿ ಡಾಗ್ ಫೈಟ್ ಅಂತ ಏನು ಹೇಳ್ತೀವಿ ಅಂದರೆ, ಎರಡು ವಿಮಾನಗಳು ಬೇರೆ ಬೇರೆ ದೇಶದ ಸೆಣಸಾಡುತ್ತಿದ್ದಾಗ ಈ ರೀತಿ ಪರಿಸ್ಥಿತಿ ಉಂಟಾದಾಗ ಅವರ ತೂಕ ಹೆಚ್ಚಾದಂತೆ ಅವ್ರಿಗನ್ಸುತ್ತೆ. ಮೆದುಳಿಗೆ ರಕ್ತ ಸರಬರಾಜೇ ಆಗಲ್ಲ ಸರಿಯಾಗಿ. ಹಾಗಾಗಿ ಅವರು ಸ್ಪೃಹೆ ತಪ್ಪೋಗೋದು ನಾವೇನು ಹೇಳ್ತೀವಿ, ಪ್ರಜ್ಞೆ ತಪ್ಪೋದು ಅಂತ ಹೇಳ್ತೀವಲ್ಲ, ಆ ರೀತಿ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇಂತಹ ಒಂದು ಪರಿಸ್ಥಿತಿಗೆ ಮೊದಲೇ ತಾವು ತಮ್ಮನ್ನು ತಾವೇ ಒಡ್ಡಿಕೊಂಡು ಆ ನಿಟ್ಟಿನಲ್ಲಿ ಸಾಕಷ್ಟು ಅನುಭವ ಪಡೆದಿರುವಂತಹ ವೈಮಾನಿಕರು ಗಗನಯಾತ್ರಿಗಳಾಗಿ ಆಯ್ಕೆಯಾದರೆ ಆಗ ಅಲ್ಲಿ ಉಂಟಾಗುವಂತಹ ಕಠಿಣ ಪರಿಸ್ಥಿತಿಗಳನ್ನು ಅವರು ತಡ್ಕೊಳ್ಳೋದ್ರಲ್ಲಿ ಅವರು ನಿಷ್ಣಾತರು ಅಂತ ಹೇಳೋದು. ಹೀಗಾಗಿ ಇವಾಗ ನೋಡಿ, ನಮ್ಮ ಭಾರತದ ಗಗನಯಾನ ಈ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರೋರು 4 ಜನ ಪರೀಕ್ಷಾ ವೈಜ್ಞಾನಿಕರೇ. ವಾವ್. ಅಲನ್ ಶೆಪರ್ಡ್ ಇವತ್ತು ಗಗನಯಾತ್ರಿಗಳ ದಿನ, ರಾಷ್ಟ್ರೀಯ ಗಗನಯಾತ್ರಿಗಳ ದಿನ ಅಂತ ಅಮೆರಿಕಾದಲ್ಲಿ ಅದನ್ನು ಸಂಭ್ರಮಾಚರಣೆಯಿಂದ ನಡೆಸಲಾಗ್ತಾ ಇದೆ. ಇದರಲ್ಲಿ ಅಂದರೆ ಮೇ 5, 1961 ಅಂತರಿಕ್ಷಕ್ಕೆ ತೆರಳಿದಂತಹ ಗಗನಯಾತ್ರಿ ಅಲನ್ ಶೆಪರ್ಡ್, ಅವನು ಕೂಡ ಒಬ್ಬ ಪರೀಕ್ಷಾ ವೈಜ್ಞಾನಿಕನಾಗಿದ್ದ. ಯೂರಿ ಗಗಾರಿನ್ ಕೂಡ ಅಂತರಿಕ್ಷಕ್ಕೆ ತೆರಳಿದ ಮೊದಲ ಮಾನವ, ಅವನೂ ಸಹ ಒಬ್ಬ ಪರೀಕ್ಷಾ ವೈಜ್ಞಾನಿಕನಾಗಿದ್ದ. ಹಾಗಾಗಿ ಮೊದಲು ತೆರಳುವಂತಹ ಯಾವುದೇ ದೇಶದ ಗಗನಯಾತ್ರಿಗಳು ಈ ರೀತಿ ಇರ್ತಾರೆ. ಆದರೆ 1970ರಿಂದ ಇತ್ತೀಚೆಗೆ, ಅದರಲ್ಲೂ 80 ಆ ದಶಕದಿಂದ ಅನೇಕ ವಿಜ್ಞಾನಿಗಳು ಕೂಡ ಅಂತರಿಕ್ಷಕ್ಕೆ ತೆರಳಿದ್ದಾರೆ. ಆದರೆ ಅವರಿಗೆ ಯಾವುದೇ ತರಬೇತಿ ಇರಲ್ಲ ಅಂತಲ್ಲ, ಇವತ್ತಿಗೂ ಕೂಡ ಅಂತರಿಕ್ಷಕ್ಕೆ ತೆರಳಿ ಅಲ್ಲಿ ಭೂಮಿಯನ್ನು ಸುತ್ತಿ ಬರೋದಕ್ಕೆ 1 ವಾರ ಅಂತಲೇ ಇಟ್ಕೊಳ್ಳೋಣ, ಅನೇಕ ತಿಂಗಳುಗಳ ಕಾಲ ತರಬೇತಿ ಅತ್ಯಗತ್ಯವಾಗುತ್ತೆ ಈ ನಿಟ್ಟಿನಲ್ಲಿ. ಹಾಗಾಗಿ ಇದು ಇಂದಿನ ಪರಿಸ್ಥಿತಿ. ಆದರೆ ಇವತ್ತು ಇದಕ್ಕೆ ಹೋಲಿಸಿದಲ್ಲಿ ಮತ್ತೊಂದು ಪರಿಸ್ಥಿತಿ ಎದುರಾಗಿದೆ, ಹೊಸ ಪರಿಸ್ಥಿತಿ. ಏನಪ್ಪ ಅಂದರೆ, ಇವತ್ತು ನಿಮ್ಮ ಕಿಸೆನಲ್ಲಿ ಸಾಕಷ್ಟು ದುಡ್ಡಿದ್ರೆ, ಕೆಲವು ಕೋಟಿ ರೂಪಾಯಿಗಳಿದ್ದರೆ, ಅಥವಾ $100,000 ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಇದ್ದರೆ, ನೀವು ಇವತ್ತು ಈ ಅಮೆಝಾನ್ ಯಾರಿಗೆ ಗೊತ್ತಿಲ್ಲ, ಇವತ್ತು ಅಮೆಝಾನ್ ಕಂಪನಿಯ ಜನಕ ಅಂತ ಹೇಳಿದ್ರೆ ಜೆಫ್ ಬೆಜೋಸ್. ಅವರು ಒಂದು ಸಂಸ್ಥೆ, ಅಂತರಿಕ್ಷ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಅದರಲ್ಲಿ ನ್ಯೂ ಶೆಪರ್ಡ್, ಅಲನ್ ಶೆಪರ್ಡ್ನ ಹೆಸರನ್ನೇ ಇಟ್ಟಿರುವಂತಹ ರಾಕೆಟ್, ಅದರಲ್ಲಿ ನೀವು ಅಂತರಿಕ್ಷಕ್ಕೆ ತೆರಳಿ, ಭೂಕಕ್ಷೆಗಲ್ಲ, ಬರೀ ಅಂತರಿಕ್ಷಕ್ಕೆ. ಅಂತರಿಕ್ಷ ಇರೋದು ಭೂ ವಾತಾವರಣದ ಆಚೆ. ಭೂ ವಾತಾವರಣದ ಆಚೆ ಇರುವಂತಹ ಅಂತರಿಕ್ಷಕ್ಕೆ ತೆರಳಿ ಅಲ್ಲಿ ಕೆಲವು ನಿಮಿಷಗಳ ಕಾಲ ತೂಕರಹಿತ ಸ್ಥಿತಿಯನ್ನು ಅನುಭವಿಸಿ ಸಂತೋಷಪಟ್ಟು ಅಲ್ಲಿ ಭೂಮಿಯ ಯಾವ ರೀತಿ ಭವ್ಯವಾಗಿ ಕಾಣಿಸುತ್ತೆ ಅನ್ನೋದನ್ನು ಆಸ್ವಾದಿಸಿ ನಂತರ ಭೂಮಿಗೆ ಮರಳಬಹುದು. ಇದೆಲ್ಲ 10 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ. ನೀವು ಅಂತರಿಕ್ಷ ಯಾತ್ರಿ ಆಗೋಗ್ಬಿಟ್ರಿ. ಈ ರೀತಿ ಅಂತರಿಕ್ಷ ಯಾತ್ರಿಗಳು ದುಡ್ಡು ಕೊಟ್ಟು ಆಗ್ಬೋದು. ಆದರೆ ಕೆಲವೇ ನಿಮಿಷಗಳ ಕಾಲ ನೀವು ಅಂತರಿಕ್ಷಕ್ಕೆ ಹೋಗಿ ತಿರ್ಗ ವಾಪಸ್. ಆದರೆ ಭೂಮಿಯನ್ನು ಸುತ್ತಬೇಕಾದ್ರೆ ಅದಕ್ಕೆ ತುಂಬ ತರಬೇತಿ ಬೇಕಾಗುತ್ತೆ. ಇವತ್ತಿನ ದಿನ ಯಾವೆಲ್ಲ ಅಂಶಗಳು ಆ ತರಬೇತಿಯಲ್ಲಿ ಒಳಗೊಂಡಿರುತ್ತೆ ಸರ್? ಬಹಳ ಒಳ್ಳೆಯ ಪ್ರಶ್ನೆ ಇದು. ಮೊದಲನೇದಾಗಿ ನಾನು ಹೇಳಿದ್ನಲ್ಲ, ಅಂತರಿಕ್ಷಕ್ಕೆ ತೆರಳುವ ನಡುವೆ ರಾಕೆಟ್ನ ವೇಗ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ವೇಗ ಒಂದೇ ಅಲ್ಲ, ವೇಗೋತ್ಕರ್ಷ ಅಂದರೆ ಆಕ್ಸಿಲರೇಷನ್, ಅದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಹೇಳಿದೆ, ಒಬ್ಬ ವ್ಯಕ್ತಿಯ ತೂಕ ಹೆಚ್ಚಾದಂಗೆ ಕಾಣಿಸುತ್ತೆ. ಇವಾಗ ಎಲ್ಲರೂ ವಿಮಾನಯಾನ ಅನ್ನೋದು ಎಷ್ಟು ಸರಾಗಾಗೋಗಿದೆಯಪ್ಪ ಅಂದರೆ, ವಿಮಾನದಲ್ಲಿ ನಾವು ಪ್ರಯಾಣ ಮಾಡ್ತಾ ಅದು ಟೇಕ್ ಆಫ್ ಹಗುರವಾಗಿ ಆಗಸಕ್ಕೆ ಏರುವುದಕ್ಕೆ ಮೊದಲು ನಮ್ಮ ಹಿಂದಿನ ಕುರ್ಚಿಗೆ ನಾವು ಅದು ವೇಗ ಹೆಚ್ಚಿಸ್ಕೊಳ್ತಾ ಹೋದಂತೆ ನಾವು ಸೀಟ್ಗೆ ಹಿಂದೆ ಹೊರ್ಕೊಂಡು ಕೂತ್ಕೊಳ್ಳೋಂಗಾಗತ್ತೆ. ಅದು ತುಂಬ ಅದೇನು ಅಂತಹ ವೇಗದಲ್ಲಿ ಏನು ಹೋಗ್ತಾ ಇರಲ್ಲ. ಆದರೆ ಅಂತರಿಕ್ಷಕ್ಕೆ ತೆರಳುವಾಗ ಉಂಟಾಗತ್ತಲ್ಲ ವೇಗೋತ್ಕರ್ಷ, ಆಕ್ಸಿಲರೇಷನ್, ಅದು ಜಾಸ್ತಿ ಇರುತ್ತೆ. ಹಾಗಾಗಿ ವ್ಯಕ್ತಿಯ ತೂಕ, ಗಗನಯಾತ್ರೆಯ ತೂಕ ಹೆಚ್ಚಾದಂಗೆ ಆಗುತ್ತೆ. ಅದನ್ನು ತಾಳ್ಕೊಳ್ಳುವಂಥದ್ದು
ಇದಕ್ಕೆ ಸಂಬಂಧಿಸಿದ ತರಬೇತಿನ ನೀಡ್ತಾರೆ. ಯಾವುದರಲ್ಲಪ್ಪ ಅಂದರೆ ಸೆಂಟ್ರಿಫ್ಯೂಜ್ ಅಂತ ಒಂದು ಸಾಧನ ಇರುತ್ತೆ ನೋಡಿ. ಇಲ್ಲಿ ತಾರಾಲಯದಲ್ಲಿ ನಾವು ಗಗನಯಾನಕ್ಕೆ ಸಂಬಂಧಿಸಿದಂತೆ ದೊಡ್ಡ ಫಲಕಗಳನ್ನು ಇಲ್ಲಿ ಹಾಕಿದ್ದೀವಿ. ಹೌದು, ಈಗ ನಾನು ಬರುವಾಗ ತುಂಬ ನೋಡ್ಕೊಂಡು ಬಂದೆ. ಇದರಲ್ಲಿ ನೋಡಿ ನಾನು ಸೆಂಟ್ರಿಫ್ಯೂಜ್ ಅನ್ನೋದನ್ನು ಒಂದು ತೋರಿಸಿದ್ದೀವಿ. ಆಮೇಲೆ ನೋಡಿ, ಇದು ಅಂತರಿಕ್ಷಕ್ಕೆ ತೆರಳುವ ನಡುವೆ, ಆದರೆ ಅಂತರಿಕ್ಷಕ್ಕೆ ತೆರಳಿ ಭೂಮಿಯನ್ನು ಸುತ್ತುವುದಕ್ಕೆ ಪ್ರಾರಂಭ ಮಾಡಿದ ನಂತರ ತೂಕರಹಿತ ಸ್ಥಿತಿ ಉಂಟಾಗುತ್ತೆ. ಆ ತೂಕರಹಿತ ಸ್ಥಿತಿನಲ್ಲಿ ಕನ್ನಡದಲ್ಲಿ ಯಾರಾದರೂ ನೀವು ಒಂದು ಹಾಡು ಕೇಳಿರ್ತಾರೆ, ತುಂಬ ಜನ ಶ್ರೋತೃಗಳು ಕೇಳಿರ್ತಾರೆ, ಗೆಜ್ಜೆ ಪೂಜೆ ಅನ್ನುವಂಥ ಒಂದು ಚಿತ್ರ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಅಂತ. ಆ ರೀತಿ ಗಗನಯಾತ್ರಿ ಒಬ್ಬ ಅಥವಾ ಒಬ್ಬಳು ಅಂತರಿಕ್ಷದಲ್ಲಿ ಭೂಮಿಯನ್ನು ಸುತ್ತುವಾಗ ಅಂತರಿಕ್ಷ ನೌಕೆಯೊಳಗೆ ತೇಲಾಡ್ತಾ ಇರ್ತಾರೆ. ಅವರಿಗೆ ಯಾವುದು ಸೂರ್ಯ ಯಾವುದು ನೆಲ ಯಾವುದು ಗೊತ್ತಾಗುತ್ತೆ, ಗಗನ ಯಾವುದು ಭೂಮಿ ಯಾವುದು ಗೊತ್ತಾಗಲ್ಲ. ಇದರ ಬಗ್ಗೆ ಕೂಡ ತರಬೇತಿ ಅಗತ್ಯ. ಇದನ್ನು ವಿಶೇಷವಾದ ವಿಮಾನಗಳಲ್ಲಿ ಈ ತರಬೇತಿಯನ್ನು ನೀಡಲಾಗುತ್ತೆ. ಆ ವಿಮಾನಗಳು ಒಂದು ವಿಶೇಷವಾದ ಪಥದಲ್ಲಿ ಹಾರತಾ ಸುಮಾರು 25-30 ಸೆಕೆಂಡುಗಳ ಕಾಲ ಅವರು ತೂಕರಹಿತ ಸ್ಥಿತಿನ ಅನುಭವಿಸ್ತಾರೆ. ಇದನ್ನು ಕೂಡ ತಾರಾಲಯದಲ್ಲಿ ಬಹಳ ಚೆನ್ನಾಗಿ ನಾವು ಹಾಕಿದ್ದೀವಿ ನೋಡಿ ನಮ್ಮ ಫಲಕಗಳಲ್ಲಿ. ಸಾರ್ವಜನಿಕರು ಇಲ್ಲಿ ಬಂದಾಗ ನೋಡ್ಬೋದು ಇದು. ಇನ್ನು ಮೂರನೇದಾಗಿ ತರಬೇತಿ ಯಾವುದು ಅಗತ್ಯಪ್ಪ ಅಂದರೆ, ಇವತ್ತು ನಮ್ಮ ದೈನಂದಿನ ಕಾರ್ಯಗಳು ಏನೇನಿದೆಯೋ ದಿನನಿತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಯಾವ ಕಾರ್ಯಗಳು ನಾವು ಏನೂ ಯೋಚನೆ ಮಾಡದೆ ಮಾಡ್ತೀವಿ, ಅಂತಹ ಕಾರ್ಯಗಳನ್ನು ದೈನಂದಿನ ಚಟುವಟಿಕೆಗಳನ್ನು ಅಂತರಿಕ್ಷದಲ್ಲಿ ನಿಭಾಯಿಸೋದು ಸುಲಭ ಅಲ್ಲ. ಇದು ಹಲ್ಲುಜ್ಜೋದೇ ಇರ್ಬೋದು, ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಯಾವುದೇ ವಿಧವಾದ ಒಂದು ನೀರಿನ ಒಂದು ಡ್ರಾಪ್ ಅಂತ ನಾವು ಹೇಳ್ತೀವಲ್ಲ, ಅದೇನಾದರೂ ಬಿಂದು ಕೂಡ ಇದಾದರೆ ಅದು ಒಂದು ಗೋಲಾಕಾರವನ್ನು ತಳೆದು ತೇಲಕ್ಕೆ ಶುರು ಆಗುತ್ತೆ. ನೀರಿನ ಬಿಂದು ಕೂಡ ತೇಲುತ್ತೆ. ಹೌದು, ಯಾಕಂದ್ರೆ ತೂಕ ಇರಲ್ವಲ್ಲ. ಹೌದು, ತೂಕರಹಿತ ನೆಲದ ಮೇಲೆ ಉಳಿಸ್ಕೊಳ್ಳಲ್ಲ. ಇವಾಗ ನೀರನ್ನು ನಾನು ನೋಡಿ ಇಲ್ಲಿ ಬಾಟ್ಲಲ್ಲಿ ನೀರಿದೆ, ಸುರಿದ್ರೆ ನೆಲಕ್ಕೆ ಹೋಗುತ್ತೆ. ಆ ಥರ ಇದು ಮಾಡಿ ನಾನೇನಾದ್ರು ಸುರಿದ್ರೆ ಅದು ಒಂಚೂರು ಕೆಳಗಡೆ ಬಿದ್ದು ಒಂದು ಗೋಲಾಕಾರನ ಕಳೆದು ಅದೇ ರೀತಿ ಅಲ್ಲಿ ಸುತ್ತಾ ಇದೆ. ಅದೇ ರೀತಿ ಇಲ್ಲಿ ಬಿಸ್ಕೆಟ್ ತಿಂದಾಗೆ ನಾವು ಹೈಂಗಾರ್ ಬೇಕ್ರಿ ಬಿಸ್ಕೆಟನ್ನು ಇಲ್ಲಿ ತಿಂದಾಗೆ ಅಲ್ಲಿ ತಿನ್ನಕ್ಕೆ ಹೋದರೆ ಒಂದು ಚೂರುಗಳೇನಾದರೂ ಅದರಿಂದ ಉಂಟಾಗಿ ನಮ್ಮ ಬಾಯಿಂದ ಹೊರಗೆ ಬಂದರೆ ಅದು ಮುಂದೆ ನಮ್ಮ ಕಣ್ಣಲ್ಲೋ ಕಿವಿಲೋ ಮೂಗಲ್ಲೋ ಹೋಗ್ಬಿಟ್ಟು ಗಗನಯಾತ್ರಿಗಳಿಗೆ ಆರೋಗ್ಯಕ್ಕೆ ಅಪಾಯ ಆಗ್ಬೋದು. ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳ ಒಳಗೆ ಹೋದರೆ ಅದು ಕಷ್ಟ. ಹಾಗಾಗಿ ಈ ಆಹಾರ ಸಾಮಗ್ರಿಗಳನ್ನು ತಯಾರು ಮಾಡೋದೇ ಒಂದು ವಿಶಿಷ್ಟವಾದ ವಿಧಾನ. ಏನೆಲ್ಲ ಪ್ರಮುಖ ಕ್ರಮಗಳನ್ನು ಅನುಸರಿಸ್ತಾರೆ ಸರ್ ಆಹಾರವನ್ನು ತಯಾರು ಮಾಡಬೇಕಾದ್ರೆ? ಮೊದಲನೇದಾಗಿ ಫ್ರೀಸ್ ಡ್ರೈಯಿಂಗ್ ಅಂತ ಹೇಳಿ, ಶೈತ್ಯಕ್ಕೆ ಒಳಪಡಿಸಿ ಅದನ್ನು ಒಣಗಿಸ್ಬಿಡ್ತೀವಿ. ಆಮೇಲೆ ಅದನ್ನು ಡಿಹೈಡ್ರೇಟ್ ಮಾಡಿ ಅಂತ ಹೇಳ್ತೀವಿ, ಅಂದರೆ ನೀರನ್ನು ಸೇರಿಸಿ ಆ ಆಹಾರವನ್ನು ಸೇವಿಸ್ಬೋದು. ಮೊದಲು ಯೂರಿ ಗಗಾರಿನ್, ಇವಾಗ ಅಲನ್ ಶೆಪರ್ಡ್ ಎಲ್ಲ ಹೋದಾಗ ಟೂತ್ ಪೇಸ್ಟ್ ಥರ ಇರುವಂತಹ ಆಹಾರ ಸಾಮಗ್ರಿಗಳನ್ನು ಅವರು ಆ ಕಾಲದಲ್ಲಿ ಸೇವಿಸ್ತಾರೆ. ಇವತ್ತು ಏನು ಬೇಕಾದ್ರೂ ತಿನ್ಬೋದು. ರಾಕೇಶ್ ಶರ್ಮಾ ಅವರೇ ವೆಜಿಟೇಬಲ್ ಪಲಾವ್ ತಿಂದಿದ್ದಾರೆ ಹೋಗಿ ಅಂತರಿಕ್ಷದಲ್ಲಿ ಭೂಮಿಯನ್ನು ಸುತ್ತುವಾಗ, ಏನೂ ತೊಂದರೆ ಇಲ್ಲ. ಸುನೀತಾ ವಿಲಿಯಮ್ಸ್ ನಮ್ಮ ಹೆಮ್ಮೆ, ಗುಜರಾತಿ, ಇವರ ತಾಯಿ ಸ್ಲೋವೇನಿಯನ್ನು, ಹುಟ್ಟಿ ಬೆಳೆದಿದ್ದ ಅಮೆರಿಕ, ಒನ್ ಆಫ್ ದ ಬೆಸ್ಟ್ ಅಸ್ಟ್ರೋನಾಟ್ಸ್. ಹೌದು, 190ಕ್ಕೂ ಹೆಚ್ಚು ದಿನ ಅಂತರಿಕ್ಷದಲ್ಲಿ ನಿರಂತರವಾಗಿ ವಾಸಿಸಿದ್ದಾರೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ. ಸುನೀತಾ ವಿಲಿಯಮ್ಸ್ ಅವರು ಅದ್ಭುತವಾದ ಸಹನೆ ಅವರು. ನಾನು ನಿಮಗೆ ಹೇಳ್ತಾ ಇದ್ದೆ ಅದರ ಬಗ್ಗೆ. ಅವರು ಸಮೋಸ ತಗೊಂಡು ಹೋಗಿದ್ದಾರೆ. ಸಮೋಸ ತಗೊಂಡು ಹೋಗಿ ಸೇವಿಸಿದ್ದಾರೆ. ಸಮೋಸ ಅಂದರೆ ಇಲ್ಲಿ ಥರ ಸಮೋಸ ಅಲ್ಲ, ಅದನ್ನು ವಿಶೇಷವಾದ ವಿಧಾನದಲ್ಲಿ ತಯಾರಿಸಬೇಕು. ಹಾಗಾಗಿ ಅದು ಇನ್ನೊಂದು ತುಂಬ ಸೂಕ್ಷ್ಮವಾದದ್ದು ಅಂದರೆ ಸ್ನಾನ ಮಾಡೋದು ಪ್ರಶ್ನೆ. ಇದು ನನ್ನ ಪ್ರಶ್ನೆ ಕೂಡ ತುಂಬ ದೊಡ್ಡದಾಗಿದ್ದಲ್ಲಿ ಅಂತರಿಕ್ಷ ನೌಕೆಯೊಳಗೆ ಸಾಧ್ಯ ಸ್ನಾನದ ತೊಟ್ಟಿ. ಅಂದರೆ ನಾವೇನು ಹೇಳ್ತೀವಿ ಸಾಮಾನ್ಯವಾಗಿ ಇಂತಹ ಏನಿರುತ್ತೆ ಸೌಲಭ್ಯಗಳು, ಇದನ್ನು ನೌಕೆ ದೊಡ್ಡದಾಗಿದ್ದರೆ ಇಟ್ಕೋಬೋದು. ಅಮೇರಿಕಾದ ಒಂದು ಅಂತರಿಕ್ಷ ನಿಲ್ದಾಣ, ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, ಮತ್ತೊಂದು ಸ್ಕೈ ಲ್ಯಾಬ್ ಅಂತ, ಅದರಲ್ಲಿ ಈ ರೀತಿ ಬಾಟ್ ಟಬ್ ಇತ್ತು ವಿಶೇಷವಾಗಿ. ಇದಕ್ಕಿಂತ ಮುಖ್ಯವಾಗಿ ಅಂದರೆ ಶೌಚ ಕಾರ್ಯ. ಇದನ್ನು ಹೋಗೋದಲ್ಲ, ಅಸಹ್ಯ ಪಟ್ಕೊಳ್ಳೋದಲ್ಲ, ಏನೂ ಅಲ್ಲ. ಯಾಕಂದರೆ ಶೌಚ ಕಾರ್ಯ ನಡೀಲಿಲ್ಲ ಅಂದರೆ ದೇಹದಿಂದ ಯಾವುದೇ ದ್ರವರೂಪದ್ದಾಗಲಿ ಘನರೂಪದ್ದಾಗಲಿ ವಿಷವಸ್ತುಗಳು ಹೊರಗಡೆ ಬರದೇ ಇದ್ದರೆ
ಇವಾಗ ನಾವು ಮೂತ್ರ ಅಂತ ಹೇಳ್ತೀವಿ, ಅದು ಏನಿಲ್ಲ, ಇಂಪ್ಯೂರ್ ಬ್ಲಡ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ಯೂರಿನ್. ಅಂದರೆ ಈ ಬ್ಲಡ್ನಲ್ಲಿ ಅಂದರೆ ನಮ್ಮ ರಕ್ತದಲ್ಲಿರುವಂತಹ ತ್ಯಾಜ್ಯ ವಸ್ತುಗಳೇನಿದೆಯೋ ಅದನ್ನು ಕಿಡ್ನಿಗಳು ಹೊರಗಡೆ ತಳ್ಳುತ್ತೆ. ಹೊರಗಡೆ ತಳ್ದಿದ್ರೆ ಯೂರಿನ್ ವಿಲ್ ಅಕ್ಯುಮುಲೇಟ್ ಇನ್ ದ ಬ್ಲಡ್. ಎಸ್, ಯುರೇಮಿಯಾ ಅಂತ ಹೇಳ್ತಾರೆ. ಅದೇ ಆಗೋದು ಪಾಪ. ಎಷ್ಟೋ ಜನ ಡಯಾಲಿಸಿಸ್ಗೆ ಹೋಗ್ತಾರಲ್ಲ ಅವ್ರಿಗೆ. ಅದೇ ರೀತಿ ಇನ್ನೂ ಶೌಚ ಕಾರ್ಯವನ್ನು ನಿರ್ವಹಿಸೋದು ತುಂಬ ಕಷ್ಟ. ಆದರೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ $1 ಮಿಲಿಯನ್ ಟಾಯ್ಲೆಟ್ ಇದೆ ಇಲ್ಲಿ ಥರ. ಆದರೆ ಇಲ್ಲಿ ಗ್ರಾವಿಟಿ ಅನ್ನೋದು, ಗುರುತ್ವ ಏನಿರುತ್ತೋ ಅದರ ಬದಲು ಅಲ್ಲಿ ಸಕ್ಷನ್ ಅಥವಾ ನಿರ್ವಾತ ಅಂತ ಹೇಳ್ತೀವಲ್ಲ ಅದಿರುತ್ತೆ. ಆ ನಿರ್ವಾತದ ಒಂದು ಸಾಧನವನ್ನು ನೀವು ಕೆಲವು ಪ್ಲೇನ್ಗಳಲ್ಲೂ ನೋಡಿರ್ಬೋದು. ಫ್ಲಶ್ ಮಾಡಿದಾಗ ಅದು ಜೋರಾಗಿ ಶಬ್ದ ಮಾಡಿಕೊಂಡು ಫ್ಲಶ್ ಮಾಡಿಬಿಡುತ್ತೆ, ನೀರು ಸುರಿಯೋದಿಲ್ಲ. ಸೊ ಆ ರೀತಿ ಇದೆ ವ್ಯವಸ್ಥೆ. ಈ ರೀತಿ ಶೌಚ ಕಾರ್ಯವನ್ನು ನಿರ್ವಹಿಸೋದು ತುಂಬ ಸುಲಭ ಅಲ್ಲ. ಆದರೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು, ಅದಕ್ಕೆ ಬೇಕಾದ ಪರಿಕರಗಳನ್ನು ಈ ಕಳೆದ 60 ವರ್ಷಗಳಲ್ಲಿ ಆಗಲೇ ಸಾಕಷ್ಟು ಬೆಳವಣಿಗೆ ಇದರಲ್ಲಿ ಆಗಿದೆ ಅಂತ ಹೇಳಿ. ಸರಿ, ಎಲ್ಲ ಅಂಶಗಳನ್ನು ನೋಡಿದಾಗ ಒಬ್ಬ ಗಗನಯಾತ್ರಿ ಆಗುವಂಥದ್ದು ತುಂಬ ಸುಲಭ ಅಂತ ಎಷ್ಟೋ ಮಂದಿ ಅಂದ್ಕೊಂಡಿರ್ತಾರೆ. ಈಗ ಈ ವಿಡಿಯೋ ನೋಡ್ತಾ ಇರೋರಿಗೂ ಕೂಡ ಗಗನಯಾತ್ರಿ ಅಂತ ಹೇಳ್ತಿದ್ದ ಹಾಗೆ ಒಂದು ಫ್ಯಾಂಟಸಿ ವರ್ಡ್ ಇತ್ತು. ಎಷ್ಟು ಚೆನ್ನಾಗಿರುತ್ತೆ ಸೂಟು, ಆ ತಲೆ ಕವರ್ ಮಾಡ್ಕೊಂಡಿರೋ ಗ್ಲಾಸು, ಕೈಗೆ ಕಾಲ್ಗೆ ಗ್ಲೌಸು, ಏನು ಅಂತ ಎಲ್ಲ ಹೇಳಿ. ಆದರೆ ನಾವು ಗಗನಯಾತ್ರಿಗಳು ಆ ಒಂದು ಗಗನ ನೌಕೆಯ ಒಳಗೆ ಇರುವಂತಹ ವಿಡಿಯೋಗಳನ್ನು ನೋಡಿರುವಾಗ ಅವರು ಸಾಮಾನ್ಯ ದಿರಿಸಿನಲ್ಲೇ ಇರ್ತಾರಾ ಮತ್ತು ಅದಕ್ಕೇನಾದರೂ ಸ್ಪೆಷಲ್ ಆದ ದಿರಿಸುಗಳಿದೆಯಾ? ಭಾಳ ಒಳ್ಳೆ ಪ್ರಶ್ನೆ ಇದು. ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಥವಾ ಯಾವುದೇ ಅಂತರಿಕ್ಷ ನೌಕೆಯ ಒಳಗಿದ್ದ, ಸಾಮಾನ್ಯವಾಗಿ ದೊಡ್ಡ ಅಂತರಿಕ್ಷ ನೌಕೆ, ಅವರು ಹಾಕ್ಕೊಳ್ಳುವಂತಹ ಬಟ್ಟೆ ನಾವು ಇವತ್ತು ಹಾಕ್ಕೊಂಡಿರೋ ಬಟ್ಟೆ ಥರನೇ ಇರುತ್ತೆ, ಟೀ ಶರ್ಟ್ಗಳು ಹಾಕ್ಕೊಂಡಿರ್ತಾರೆ. ಆದರೆ ಅಂತರಿಕ್ಷಕ್ಕೆ ತೆರಳುತ್ತಾ ಅಂತರಿಕ್ಷದಿಂದ ವಾಪಸ್ ಬರ್ತಾ ಅವರು ವಿಶೇಷವಾದ ಉಡುಪನ್ನು ಧರಿಸಬೇಕಾಗುತ್ತೆ. ಯಾಕಂದರೆ ಯಾವುದಾದರೂ ಒಂದು ಕಾರಣದಿಂದ ಗಾಳಿ ಏನಾದ್ರು ಹೊರಗೊಟ್ಟೋದ್ರೆ ಅವರಲ್ಲೇ ಉಸಿರು ಕಟ್ಟಿ ಪ್ರಾಣ ನಿಂತಿರ್ತಾರೆ. 1971ರಲ್ಲಿ 3 ಜನ ಸೋವಿಯತ್ ಗಗನಯಾತ್ರಿಗಳು ಅವರು ಇದ್ದ ನೌಕೆ ಸೊಯೂಜ್ ನೌಕೆ ಅತ್ಯಂತ ಸುರಕ್ಷಿತವಾಗಿ ಭೂಮಿ ಮೇಲೆ ಇಳಿತು. ಆ ನೌಕೆಯ ಕೋಶ ಅಷ್ಟೇ, ಅದು ತುಂಬ ಚಿಕ್ಕದು, ಅದರಲ್ಲಿ 3 ಜನ ಕೂತಿದ್ರು. ಅದರ ಬಾಗಿಲು ತೆಗೆದಾಗ 3 ಜನನೂ ಕೂತ್ಕೊಂಡು ಹಾಗೆ ನಿದ್ದೆ ಮಾಡ್ತಾಯಿದ್ರು. ಆಮೇಲೆ ಡಾಕ್ಟ್ರುಗಳೆಲ್ಲ ಅವ್ರನ್ನ ದೇಹನ ತೆಗೆದು ನೋಡಿದ್ರೆ 3 ಜನನೂ ಉಸಿರು ಕಟ್ಟಿ ಪ್ರಾಣ. ಹಾಗಾಗಿ ಅವತ್ತಿನಿಂದ ಈ ಗಗನಯಾತ್ರಿಗಳು ಸೂಟನ್ನು ಧರಿಸಲೇಬೇಕು, ವಿಶೇಷವಾದ ಬಟ್ಟೆ ಹಾಗೂ ಶಿರಸ್ತ್ರಾಣ ಅಂದರೆ ಹೆಲ್ಮೆಟ್ ಅಂತ ಹೇಳ್ತೀವಲ್ಲ ಅಂತ ಆ ವಿಧಾನನ ಇವತ್ತು ಅನುಸರಿಸಲಾಗುತ್ತೆ. ಸರ್, ಈಗ ಸಾಮಾನ್ಯವಾಗಿ ಇದೆಲ್ಲ ದಿನಚರಿಯಲ್ಲಿ ಒಳಪಟ್ಟಿರುತ್ತೆ. ಈ ಒಂದು ಶೌಚ ಕಾರ್ಯದ್ದೇ ಆಗಿರಬಹುದು, ಸ್ನಾನದ್ದೇ ಆಗಿರಬಹುದು, ತಿಂಡಿ ತಿನ್ನೋದಾಗಿರಬಹುದು. ನನಗೆ ಗೊತ್ತಿರುವಂಥ ಒಂದು ಮಾಹಿತಿ ಏನಂತ ಹೇಳಿದ್ರೆ, ಎಲ್ಲವೂ ಕೂಡ ಲ್ಯಾಬ್ನಲ್ಲಿ ಹೋಗಿ ಅದು ಪರೀಕ್ಷೆಗೊಳಪಡುತ್ತೆ ಅಂತ ಹೇಳಿ, ಹೌದಾ? ಆನ್ಸರ್ ಸರಿ ಮತ್ತು ತಪ್ಪು ಎರಡು. ಓಕೆ. ಪ್ರತಿಯೊಂದೂ ಏನಿಲ್ಲ, ಪ್ರತಿಯೊಂದೂ ಅಂತ ಕೆಲವು ಬಾರಿ ಮಾನವ ದೇಹ ದೀರ್ಘಕಾಲದಲ್ಲಿ ಯಾವ ರೀತಿ ವರ್ತಿಸುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕೆಲವು ಸ್ಯಾಂಪಲ್ಸ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಕೆಲ ಮಟ್ಟಿಗೆ ಕೆಲವು ಬಾರಿ ಆ ರೀತಿ ಸಂಗ್ರಹಣೆ ಮಾಡ್ಬೋದು. ಓಕೆ, ಅಂದರೆ ಪ್ರತಿದಿನ ಇರೋದಿಲ್ಲ, ಬದಲಾಗಿ ಕೆಲವೊಮ್ಮೆ. ಪ್ರತಿದಿನ ಇರೋದಿಲ್ಲ, ನನಗೆ ತಿಳಿದ ಮಟ್ಟಿಗೆ ಖಂಡಿತ ಇಲ್ಲ. ಹಾಂ ಸರ್, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಅನೇಕ ಮಹಿಳೆಯರಿಗೆ ತಾವು ಕೂಡ ಗಗನಯಾತ್ರೆ ಆಗಬೇಕು ಅನ್ನುವಂತಹ ಕನಸಿರುತ್ತೆ. ನಮ್ಮ ಸುನೀತಾ ವಿಲಿಯಮ್ಸ್ ಅವರ ತಾಳ್ಮೆಯನ್ನು ನೀವು ಈಗಾಗಲೇ ಪ್ರಶಂಸಿಸಿದ್ರಿ ಕೂಡ. ಮಹಿಳೆಯರು ಅಂತ ಹೇಳ್ತಿದ್ದ ಹಾಗೆ ಮಹಿಳೆಯರ ತಿಂಗಳ ಸಮಸ್ಯೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿ ಇದ್ದೇ ಇರುತ್ತೆ. ಆ ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ಅವರು ಅಲ್ಲಿ ತಮ್ಮ ದಿನನಿತ್ಯದ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ, ಅದಕ್ಕೇನಾದರೂ ಎಕ್ಸ್ಟ್ರಾ ಸ್ಪೆಷಲ್ ಫೆಸಿಲಿಟಿಯನ್ನು ಒದಗಿಸ್ಕೊಡ್ಲಾಗುತ್ತಾ? ಇದು ಒಳ್ಳೆಯ ಪ್ರಶ್ನೆ ಆಗಿರೋದರ ಜೊತೆಗೆ ಸೂಕ್ಷ್ಮವಾದ ಪ್ರಶ್ನೆ ಕೂಡ. ಇದನ್ನು ಈ ರೀತಿ ಉತ್ತರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಜಾಸ್ತಿ ಬೆಳೆಸ್ಕೊಂಡು ಹೋಗುತ್ತೆ. ಆದರೆ ಮೊದಲು ಅಂತರಿಕ್ಷಕ್ಕೆ ತೆರಳಿದಂತಹ ಅಂತರಿಕ್ಷ ಯಾತ್ರಿಗಳು ವ್ಯಾಲೆಂಟಿನಾ ತೆರೆಶ್ಕೋವಾ ಇತ್ತು. ಆದಮೇಲೆ 20 ವರ್ಷ ಆದಮೇಲೆ 2ನೇ ಮಹಿಳೆ ಹೋಗಿದ್ದು ಸ್ವೆಟ್ಲಾನಾ ಸಾವಿಟ್ಸ್ಕಾಯ ಅಂತ, ಅವರು ಸೋವಿಯತ್ ಗಗನಯಾತ್ರಿ. ಆಮೇಲೆ ಸಾಲಿ ಡೆರೈಡ್ ಅನ್ನೋರು ಹೋದರು, ಕಲ್ಪನಾ ಚಾವ್ಲಾ ಹೋದರು, ಸುನೀತಾ ವಿಲಿಯಮ್ಸ್ ಹೋಗಿದ್ದಾರೆ, ತುಂಬ ಜನ ಹೋಗಿದ್ರು.
ಮೊದಲು ಹೋದವರು ತುಂಬ ದಿವಸ ಏನು ಇರ್ತಾ ಇರಲಿಲ್ಲ. ಒಬ್ಬ ಅಂದರೆ ಕೆಲವು ದಿನ. 1961ರಲ್ಲಿ ಯೂರಿ ಗಗಾರಿನ್ ಒಂದು ಬಾರಿ ಸುತ್ತಿ ಬಂದ ಮೇಲೆ 1968, 69 ಹೊತ್ತಿಗೆ ಮಾತ್ರ ಒಂದು ವಾರ ಅದಕ್ಕಿಂತ ಜಾಸ್ತಿ ಇರುವಂತಹ ಪರಿಸ್ಥಿತಿ, 14 ದಿವಸ 2 ವಾರದಷ್ಟು ಇರುವಂತಹ ಪರಿಸ್ಥಿತಿನ ನಿರ್ವಹಿಸೋದು ಹೇಗೆ ಅಂತ ಮಾನವ ತಿಳ್ಕೊಂಡಿದ್ದೆ ಅದಾದಮೇಲೆ. ಹಾಗಾಗಿ ಮೊದಲು 1 ದಿವಸ 2 ದಿವಸ ಕೆಲವು ದಿವಸ ಹೋಗೋರು ಮಹಿಳೆಯರು ಕೆಲವು ಗರ್ಭ ನಿರೋಧಕ ಮಾತ್ರೆಗಳನ್ನು ಸೇವಿಸಿ, ಕಾಂಟ್ರಾಸೆಪ್ಟಿವ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಸೇವಿಸಿ ಈ ಒಂದು ಸಮಸ್ಯೆಯನ್ನು ಮುಂದೆ ಹಾಕುವಂಥದ್ದು ಮಾಡ್ತಾರೆ. ಇವಾಗ ಆ ರೀತಿ ಸಾಧ್ಯ ಇಲ್ಲ. ಸುನೀತಾ ವಿಲಿಯಮ್ಸ್ 6 ತಿಂಗಳಿದ್ರು, ಆ ರೀತಿ ಆಗಲ್ಲ. ಆದರೆ ಇದಕ್ಕೆ ಬೇಕಾದ ಪರಿಕರಗಳೆಲ್ಲ ಈಗ ಇದೆ. ಈ ಒಂದು ಸಮಸ್ಯೆಯನ್ನು ಯಾವ ರೀತಿ ನಿರ್ವಹಿಸ್ಬೋದು, ಯಾಕಂದರೆ ಈ ಎಕ್ಸ್ಟ್ರಾ ವೆಹಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಹೇಳಿ, ಅಂದರೆ ಗಗನ ನೌಕೆಯಿಂದ ಹೊರಹೋಗಿ ಅಂತರಿಕ್ಷ ನೌಕೆಯಿಂದ ಕಾರ್ಯನಿರ್ವಹಿಸಬೇಕಾದಾಗ 8-10 ಗಂಟೆಗಳ ಕಾಲ ನಿರ್ವಹಿಸಬೇಕು. ಸುನೀತಾ ವಿಲಿಯಮ್ಸ್ ಅವರೇ ಮಾಡಿದ್ದಾರೆ. ಅಂತಹ ಕಾಲದಲ್ಲಿ ಮೂತ್ರ ವಿಸರ್ಜನೆ ಅಂಥದಕ್ಕೆಲ್ಲ ಕೆಲವು ಬ್ಲ್ಯಾಡರ್ಸ್. ನನ್ನ ಪ್ರಕಾರ ಅದೇ ರೀತಿಯ ತಂತ್ರಜ್ಞಾನ ಕೆಲ ಮಟ್ಟಿಗೆ ಬಳಸಿಕೊಂಡು ಈ ಸಮಸ್ಯೆ ಅಂತ ಹೇಳಲ್ಲ, ಈ ಒಂದು ವಿಚಾರವನ್ನು ನಿಭಾಯಿಸೋದು ಹೇಗೆ ಅಂತ ಖಂಡಿತ ಇದರ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆದಿದೆ. ಇದನ್ನು ಯಾವ ರೀತಿ ನಿಭಾಯಿಸೋದು ಅನ್ನೋದ್ರ ಬಗ್ಗೆನೂ ಅರಿವಿದೆ. ತುಂಬ ಸೂಕ್ಷ್ಮವಾಗಿ ಸೂಕ್ತವಾಗಿ ಉತ್ತರಿಸಿದ್ರಿ. ಥ್ಯಾಂಕ್ ಯು ಸರ್. ಸರ್, ಒಬ್ಬ ಗಗನಯಾತ್ರಿಗೆ ಏನೆಲ್ಲ ಕೆಲಸ ಇರುತ್ತೆ ಗಗನ ನೌಕೆಯಲ್ಲಿ? ಗಗನ ನೌಕೆಯಲ್ಲಿ ಮುಖ್ಯವಾಗಿ ತನ್ನ ಆರೋಗ್ಯನ ಕಾಪಾಡ್ಕೊಳ್ಳೋದು ಮೊದಲನೇದು. ಆಮೇಲೆ ಗಗನ ನೌಕೆ ಅಥವಾ ಅಂತರಿಕ್ಷ ನೌಕೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೀವಾ, ಕಾರ್ಯನಿರ್ವಹಿಸುತ್ತಿದೆಯೇ ಅನ್ನೋದು ಎರಡನೇದು. ಮೊದಲು ತನ್ನ ಆರೋಗ್ಯನ ಕಾಪಾಡ್ಕೊಳ್ಳೋದು, ಎರಡನೇದು ಅಂತರಿಕ್ಷ ನೌಕೆ, ಮೂರನೆಯದು ಅಂತರಿಕ್ಷ ನೌಕೆ ಇವರ ಆರೋಗ್ಯ ಚೆನ್ನಾಗಿದ್ದರೆ ಪ್ರಯೋಗಗಳನ್ನು ನಿರ್ವಹಿಸಿ, ಮೂರನೇದು ಅದು ಪ್ರಯೋಗ ಅಂತರಿಕ್ಷ ವೀಕ್ಷಣೆಗೆ ಸಂಬಂಧಪಟ್ಟಿರ್ಬೋದು, ಶುದ್ಧವಾದ ಪದಾರ್ಥಗಳ ತಯಾರಿಕೆಗೆ ಸಂಬಂಧಪಟ್ಟಿರೋದಿರ್ಬೋದು, ಸ್ಫಟಿಕಗಳ ತಯಾರಿಕೆಗೆ ಸಂಬಂಧಪಟ್ಟಿರೋದಿರ್ಬೋದು, ವಿಶೇಷ ಔಷಧಿಗಳನ್ನು ಅಂತರಿಕ್ಷ ತೂಕರಹಿತ ಸ್ಥಿತಿಯಲ್ಲಿ ನಿರ್ವಾತವಿರುವಂತಹ ಪರಿಸ್ಥಿತಿಯಲ್ಲಿ ಅದನ್ನು ಸಿದ್ಧಗೊಳಿಸೋದು, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಅಂದರೆ ಅದರ ನಿರ್ಮಾಣ ಮಾಡೋದು ಅಂತ ಹೇಳೋದಲ್ಲ, ತಯಾರಿಸುವುದನ್ನು ಆ ಕೆಲಸದಲ್ಲೂ ಅವರು ತೊಡಗಿಸ್ಕೊಳ್ಬೇಕಾಗುತ್ತೆ. ಇದೆಲ್ಲವೂ ಏನು ಅಂದರೆ ಇವತ್ತು ಬೇರೆ ಅಂತರ್ಗ್ರಹಯಾನ ಏನಾರು ಕೈಗೊಂಡ್ರೆ ತಿಂಗಳಾನುಗಟ್ಟಲೆ, ಒಂದು ವೇಳೆ ವರ್ಷಾನುಗಟ್ಟಲೆನೂ ಪಯಣಿಸಬೇಕಾಗುತ್ತೆ ಮಾನವರೊಂದಿಗೆ. ಅಷ್ಟು ದೀರ್ಘಕಾಲ ಅಂತರಿಕ್ಷ ಪರಿಸರದಲ್ಲಿ ಮಾನವ ದೇಹದ ಹಾಗೂ ದೈಹಿಕ ಹಾಗೂ ಮಾನಸಿಕ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಪ್ರತಿಕೂಲ ಪರಿಣಾಮವನ್ನು ಎದುರಿಸುತ್ತೆ ಅನ್ನೋದು ಬಹಳ ಮುಖ್ಯ. ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಸಂಶೋಧನೆ. ಸೂಪರ್ ಸರ್. ಒಂದೇ ಒಂದು ಕಡೆಯ ಪ್ರಶ್ನೆ. ಗಗನಯಾತ್ರಿಯಾಗಿ ಒಬ್ಬ ವ್ಯಕ್ತಿ ಗಗನಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ಮುಗಿಸ್ಕೊಂಡು ಬಂದ ನಂತರ ಅವರ ದೇಹದಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನು ನೋಡಿದ್ರು ಹೇಳ್ತಾರೆ, ಎತ್ತರ ಹೆಚ್ಚಾಗಿದೆ ಅಂತನೋ ಅಥವಾ ತೂಕದ ವ್ಯತ್ಯಾಸಗಳು. ಸಾಮಾನ್ಯವಾಗಿ ಯಾವೆಲ್ಲ ಅಂಶಗಳನ್ನು ನಾವು ಕಾಣಬಹುದು? ಒಂದು ಸಾಮಾನ್ಯವಾಗಿ ತಾವು ಪ್ರಸ್ತಾಪಿಸಿದಂತೇನೆ ಬೆನ್ನು ಹುರಿ ಇರ್ತದೆ, ಸ್ಪೈನಲ್ ಕಾರ್ಡ್. ಅದು ಇಲ್ಲಿ ಭೂಮಿ ಮೇಲಿದ್ದಾಗ ತೂಕದಿಂದ ಒಂದು ಸ್ವಲ್ಪ ಬಗ್ಗಿರುತ್ತೆ. ಅಲ್ಲಿ ಅಂತರಿಕ್ಷದಲ್ಲಿ ತೂಕರಹಿತ ಪರಿಸ್ಥಿತಿ, ಗ್ರಾವಿಟಿನೇ ಇಲ್ಲ ಅಂತ, ಅದೆಲ್ಲ ಸುಳ್ಳು. ಗ್ರಾವಿಟಿ ಎಲ್ಲೂ ಇಲ್ಲದೆ ಇಲ್ಲ, ಗುರುತ್ವ ಇಲ್ಲದೆ ಇಲ್ಲ, ತೂಕ ಇರಲ್ಲ. ಗುರುತ್ವ ಇರುತ್ತದೆ, ಆದರೆ ಗುರುತ್ವ ಇರೋದ್ರಿಂದಾನೇ ನಾವು ಸುತ್ತಾ ಇರೋದು. ಆದರೆ ತೂಕ ಇರೋದಿಲ್ಲ. ಇದೊಂದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ತೂಕ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಈ ಬೆನ್ನು ಉರಿ ಸೆಟುತ್ಕೊಂಡು, ಹಾಗಾಗಿ ಒಬ್ಬ ಗಗನಯಾತ್ರಿ ಎತ್ತರಕ್ಕಾದಂಗೆ ಕಾಣಿಸ್ತಾರೆ. ಕೆಲವೇ ಅದೇ ರೀತಿ ಇದನ್ನು ಹೇಳಬೇಕು ಅಂದರೆ ದೀರ್ಘಕಾಲದ ಅಂತರಿಕ್ಷಯಾನದಲ್ಲಿ ಕೆಲವು ಬದಲಾವಣೆಗಳು. ದೇಹದಲ್ಲಿ ರೋಗ ನಿರೋಧಕ ವ್ಯವಸ್ಥೆ, ಇಮ್ಯೂನ್ ಸಿಸ್ಟಮ್ ಅಂತಿರುತ್ತಲ್ಲ, ಅದು ಕೈ ಕೊಡೋದಕ್ಕೆ ಶುರು. ಅಂದರೆ ಅದು ಸತ್ವಹೀನ ಆಗ್ತಾ ಹೋಗೋದು, ತುಂಬ ಅಲ್ಲ ಆಗತ್ತೆ. ಜೊತೆಗೆ ಮೂಳೆಗಳಿಂದ ಕ್ಯಾಲ್ಸಿಯಂ ಲವಣ ವೇಸ್ಟ್ ಆಗ್ತಾ ಹೋಗೋದು. ಅಂದರೆ ಅದು ಮೂತ್ರದ ಮೂಲಕ ಹೊರಗೆ ಹೋಗೋದು ಶುರು. ನಮ್ಮ ಮೂಳೆಗಳಿರೋ ಯಾವುದರಿಂದ ಆಗಿದೆ? ಕ್ಯಾಲ್ಸಿಯಂ. ಹಾಗಾಗಿ ಅಂತರಿಕ್ಷಯಾನ ಮುಗಿಸ್ಕೊಂಡ್ಬಂದು ನೆಲದ ಮೇಲೆ ಜಾರು ಬಿದ್ದರೆ ಮೂಳೆ ಮುರ್ಕೊಳ್ಳೋ ಒಂದು ಸಾಧ್ಯತೆ ಜಾಸ್ತಿ. ಒಂದಷ್ಟು ದಿನ ತಜ್ಞರ ಮಾರ್ಗದರ್ಶನದಲ್ಲಿ ಇರಲೇಬೇಕು. ಹೀಗಾಗಿ ಇಂತಹ ಸಾಕಷ್ಟು ಸಮಸ್ಯೆಗಳನ್ನು
ಸವಾಲುಗಳನ್ನು ಗಗನಯಾತ್ರಿಗಳು ಎದುರಿಸಬೇಕಾಗುತ್ತೆ. ಆದರೆ ಕೆಲ ದಿನಗಳ ಕಾಲ, ಕೆಲವು ವಾರಗಳ ಕಾಲ ಅಥವಾ ಕೆಲವು ತಿಂಗಳುಗಳ ಕಾಲ ಮತ್ತೆ ಹೊಂದಿದೆ. ಇದು ಕೆಲವು ವರ್ಷಗಳ ಅಥವಾ ಕೆಲವು ತಿಂಗಳುಗಳ ತರಬೇತಿ, ಕೆಲವು ದಿನಗಳ ಗಗನಯಾತ್ರೆ, ನಂತರ ಕೆಲವು ತಿಂಗಳುಗಳ ಒಂದು ತಜ್ಞರ ಮಾರ್ಗದರ್ಶನ. ಯಾಕಂದರೆ ಭೂಮಿಯ ಮೇಲಿನ ಜೀವನಕ್ಕೆ ಮತ್ತೆ ಹೊಂದಿಕೊಳ್ಳೋದಕ್ಕೆ ಬೇಕಾಗೋ ತರಬೇತಿ, ಅಡ್ಜಸ್ಟ್ ಮಾಡಬೇಕು. ಹೀಗಾಗಿ ನಾನು ಒಂದೇ ಹೇಳ್ತೀನಿ, ತಾವು ಮೊದಲೇ ಪ್ರಸ್ತಾಪಿಸಿದ್ರಿ, ಇದೆಲ್ಲ ಸಮಸ್ಯೆಗಳು ಮಾನವನಿಗೆ ಗೊತ್ತಿರಲಿಲ್ಲ ಅಂತ. ಎಲ್ಲ ಸಮಸ್ಯೆಗಳು ಗೊತ್ತಿತ್ತು, ಇಂತಹ ಸಮಸ್ಯೆ. ಆದರೆ ಈ ಸಮಸ್ಯೆಗಳಿಂದ ಮಾನವ ಹೆದರಿ ಕುಳಿತುಕೊಳ್ಳುವ ಬದಲು ಮಾನವ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನೇ ಇವತ್ತು ಅಂತರಿಕ್ಷದಲ್ಲಿ, ಇವತ್ತು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲೂ ಸುತ್ತುತ್ತಾ ಇರೋದು ಇದೇ ಕಾರಣ. ಸುಮ್ಮನೆ ಯಾರೂ ಸುತ್ತುತ್ತಾ ಇಲ್ಲ. ಭೂಮಿ ಚೆನ್ನಾಗಿ ಕಾಣಿಸುತ್ತೆ, ಅಲ್ಲಿಂದ ನೋಡ್ತೀನಿ ಅಂತ ಯಾರೂ ಹೋಗ್ತೀನಿ. ಇದರಿಂದ ಮಾನವ ಕೋಟಿಗೆ, ಮಾನವ ಕುಲಕ್ಕೆ ಲಾಭ ಇದೆ ಅನ್ನುವಂತಹ ಒಂದು ದೃಷ್ಟಿಯಿಂದ ಅವರು ಈ ಕೆಲಸವನ್ನು ಮಾಡ್ತಾರೆ. ಕಟ್ಟ ಕಡೆಯದಾಗಿ ನಮ್ಮ ನೋಡುಗರಿಗೆ ಈ ಹೊತ್ತಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಗಗನಯಾತ್ರಿ ಆಗಬೇಕು ಅನ್ನೋ ಕನಸು ನಿಮ್ಮಲ್ಲಿದೆ ಅನ್ನೋದಾದರೆ ವಯಸ್ಸೆಷ್ಟಿರಬೇಕು ಅಥವಾ ವಿದ್ಯಾರ್ಹತೆ ಏನಿರಬೇಕು? ವಯಸ್ಸು ಅನ್ನೋದು ಏನಿಲ್ಲ ಇಲ್ಲಿ. ಒಬ್ಬರು ನೋಡಿ, ನಾನು ಅಲನ್ ಶೆಪರ್ಡ್ ಅನ್ನೋರು ಅಂತರಿಕ್ಷಕ್ಕೆ ತೆರಳಿದಾಗ ಮೇ 5, 1961 ಅದನ್ನು ಆ ಸಂಭ್ರಮನ ಮತ್ತೆ ನೆನೆಯೋದಕ್ಕೆ ಈ ಗಗನಯಾತ್ರಿಗಳ ದಿನ ಅನ್ನೋದನ್ನು ನಾವು ಆಚರಣೆ ಮಾಡ್ತಾಯಿದ್ವಿ. ಅದಾದ ನಂತರ ತಕ್ಷಣವೇ ಅಲ್ಲ, ಮುಂದಿನ ವರ್ಷ ಫೆಬ್ರವರಿ 1962 62ರ ಫೆಬ್ರವರಿನಲ್ಲಿ ಜಾನ್ ಗ್ಲೆನ್ ಅಂತ ಅವರು ಭೂಮಿಯಲ್ಲಿ ಅಂತರಿಕ್ಷವನ್ನು ಸುತ್ತಿದ ಮೊದಲ ಅಮೇರಿಕ. ಅಲನ್ ಶೆಪರ್ಡ್ ಅಲ್ಲ, ಅವರು 77 ವರ್ಷ ಆದಾಗ ಅಂತರಿಕ್ಷಯಾನ ಮಾಡಿದ್ರು, 2ನೇ ಸಲ. 77 ವರ್ಷ ಜಾನ್ ಗ್ಲೆನ್. ಹಾಗಾಗಿ ವರ್ಷ ಅನ್ನೋದೇನಿಲ್ಲ. ಆದರೆ ಸಾಮಾನ್ಯವಾಗಿ ಗಗನಯಾತ್ರಿಗಳಾಗಬೇಕಾದ್ರೆ ಇತ್ತೀಚೆಗೆ ನೋಡಿದ್ರೆ ಸುಮಾರು ಗಗನನಿಗೆ 27 ವರ್ಷ ಅಷ್ಟೇ. ಮೊದಲ ಒಂದೇ ಗಗನಯಾನ ಅಥವಾ ಅಂತರಿಕ್ಷಯಾನ ಮಾಡಿದ್ರು. ಹಾಗಾಗಿ ಯುವಕರಾಗಿದ್ದು ಉತ್ತಮ ಮಟ್ಟದಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದು, ಒಳ್ಳೆ ಸಾಮಾನ್ಯವಾಗಿ ಧೈರ್ಯ ಮುಖ್ಯ. ಅಪಾಯ ಯಾವಾಗಲೂ ಇದ್ದಿದ್ದೇ ಇದರಲ್ಲಿ. ಧೈರ್ಯ, ಆಮೇಲೆ ಛಲ ಬಿಡದ ತ್ರಿವಿಕ್ರಮನಂತೆ ಕೆಲಸ ಮಾಡೋದು, ಅಂದರೆ ಪರ್ಸಿವರೆನ್ಸ್ ಅಂತ ಹೇಳ್ತೀವಿ, ಅದು ಇದಿದ್ದು ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸ. ಇಂಜಿನಿಯರಿಂಗ್ ಇದ್ದರೆ ಭಾಳ ಉತ್ತಮ. ವಿಜ್ಞಾನ ಹಾಗೂ ಇಂಜಿನಿಯರಿಂಗ್ ಇದ್ದರೆ ಉತ್ತಮ. ಸ್ನಾತಕೋತ್ತರ ಪದವಿ ಅಥವಾ ಡಾಕ್ಟರೇಟ್ ಪದವಿ ಇದ್ದಲ್ಲಿ ಇದೆಲ್ಲ ಇದ್ದರೆ ಖಂಡಿತ ಗಗನಯಾತ್ರೆ ಆಗಬಹುದು. ಅಂದರೆ ಅರ್ಹತೆ ಇರುತ್ತೆ, ಅದರಲ್ಲಿ ಭಾಗವಹಿಸಬೇಕು. ತುಂಬ ಕಷ್ಟ ಇರುತ್ತೆ, ಭಾಗವಹಿಸ್ಬೋದು. ಆದರೆ ಗಗನಯಾತ್ರೆ ಆದರೆ ಉಂಟಾಗುವಂತಹ ಅನುಭವ ಅಪೂರ್ವವಾದದ್ದು ಅಂತ ಖಂಡಿತ ಹೇಳ್ಬೋದು. ಸರಿ, ಎಲ್ಲ ಅರ್ಹತೆ ಇದೆ ನನಗೆ, ಆದರೆ ನಾನು ಯಾರನ್ನು ಹೋಗಿ ಯಾರ ಸೆಂಟರನ್ನು ಅಥವಾ ಯಾವ ಸೆಂಟರ್ನ ನಾಕ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನೋಡಿ, ಯಾವ ಸೆಂಟರ್ನ ಅಂದರೆ ಇದು ಇವತ್ತು ನಮ್ಮ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ. ಇವತ್ತಿನ ಮಟ್ಟಿಗೆ ನಾ ಹೇಳೋದು, ಇವತ್ತಿನ ಮಟ್ಟಿಗೆ ಭಾರತದ ಅಂತರಿಕ್ಷ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇರೋದು, ಯೋಜಿಸ್ತಾ ಇರೋದು, ರೂಪಿಸ್ತಾ ಇರೋದು, ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ಇಸ್ರೋ ಸಂಸ್ಥೆ. ಆ ಸಂಸ್ಥೆ ಏನಾದರೂ ಗಗನಯಾತ್ರಿಗಳ ಬಗ್ಗೆ ಖಾಲಿ ಇದೆ ಅಂತ ಹೇಳಿದ್ರೆ ಖಂಡಿತ ಅದರ ವೆಬ್ಸೈಟ್ ಅದನ್ನು ನೋಡ್ತಾ ಇದ್ದರೆ ಖಂಡಿತ ಅದಕ್ಕೆ ಬೇಕಾದ ಅರ್ಹತೆಗಳೆಲ್ಲ ಇದ್ದಲ್ಲಿ ಖಂಡಿತ ಭಾರತದಿಂದ ನಾವು ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಯುವಕ ಯುವತಿ ಯಾರೇ ಆಗಿರಲಿ, ಅವರು ಇದಕ್ಕೆ ಸಂಬಂಧಿಸಿದಂತೆ ಅಪ್ಲೈ ಮಾಡ್ಬೋದು ಅದು. ಆದರೆ ಇವಾಗ ನೋಡಿ, ಕಲ್ಪನಾ ಚಾವ್ಲಾ ಅವರು ಅಮೆರಿಕಾಗೆ ಹೋದರು, ಇಲ್ಲೇ BE ಮಾಡಿದ್ದಿಲ್ಲೇ ಅಮೆರಿಕಾಗೆ ಹೋಗಿ ಸ್ನಾತಕೋತ್ತರ ಪದವಿ ಪಡೆದು ಇಂಜಿನಿಯರಿಂಗ್ PhD ಪದವಿ ಪಡೆದು ನಂತರ ಅಮೆರಿಕಾದ ಪ್ರಜೆಯಾದರು. ಅದಾದ ಮೇಲೆ ನಾಸಾ ಗಗನಯಾತ್ರೆ ಆಗಿದೆ. ಹೌದು, ಆ ರೀತಿ ನೀವು ಹೋಗಿ ಯಾರೇ ಆಗಲಿ ಹೋಗಿ ಆ ಥರ ಆದರೆ ಅವ್ರಿಗೂ ಪೌರತ್ವ ದೊರಕಿದ್ರೆ ಅವರು ನಾಸಾಗೆ ಅಪ್ಲೈ. ಏನೇ ಆದರೂ ಯಾರೆಲ್ಲ ಆಕಾಂಕ್ಷಿ ಇದ್ದಾರೋ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ಆಲ್ ದಿ ಬೆಸ್ಟ್ ಹೇಳ್ಬೋದು ಅಷ್ಟೇ. ಖಂಡಿತ. ಎಸ್ ಸರ್. ಅಂತರಿಕ್ಷ ಅನ್ನೋದು ಒಂದು ಅಂತರಿಕ್ಷ ಯಾನ ಒಂದು ಅತ್ಯಪೂರ್ವವಾದ ಒಂದು ಅನುಭವ. ಖಂಡಿತ ಅದು ದೊರಕೋದು ಕೆಲವರಿಗೆ, ಆದರೆ ಅಲ್ಲಿರುವಂತಹ ಎಕ್ಸೈಟ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಅಂತ ಖಂಡಿತ ಖಚಿತವಾಗಿ ಖಂಡಿತವಾಗಿ ಹೇಳ್ತೀನಿ.
ತುಂಬ ಥ್ಯಾಂಕ್ಸ್. ಇಷ್ಟೊತ್ತು ನಮ್ಮ ಜೊತೆಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ನಮ್ಮ ನೋಡುಗರ ಪರವಾಗಿ, ನಮ್ಮ ಕಂಪನಾಂಕ ಟೆಲಿ ರೇಡಿಯೋ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ತಮಗೂ ಅಷ್ಟೇ ವಂದನೆಗಳು. ಈ ಒಂದು ವಿಚಾರ ಇಷ್ಟು ಚೆನ್ನಾಗಿರುವಂತಹ ವಿಚಾರ, ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಪಿರೇಷನ್ ನಾವು ಹೇಳ್ತೀವಲ್ಲ, ಉತ್ತೇಜನಕಾರಿಯಾದಂಥದ್ದು, ಅವರಿಗೆ ಹುರಿದುಂಬಿಸುವಂಥದ್ದು ಅಂತರಿಕ್ಷ, ಎಲ್ಲದಕ್ಕೂ ವೈಜ್ಞಾನಿಕ ತಳಹದಿ ಇದೆ, ಮ್ಯಾಥಮೆಟಿಕ್ಸ್ ಗಣಿತದ ತಳಹದಿ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಓದಿ ತಿಳ್ಕೋಬೋದು. ಅದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಸಂಬಂಧಿಸಿದಂತೆ ವಿಜ್ಞಾನವನ್ನು ಜನಪ್ರಿಯಗೊಳಿಸೋದಕ್ಕೆ ಸಂಬಂಧಿಸಿದಂತೆ, ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸೋಕ್ಕೆ ಸಂಬಂಧಿಸಿದಂತೆ ಅನೇಕ ಕಾರ್ಯಕ್ರಮಗಳು ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ. ದಯಮಾಡಿ ಎಲ್ಲರೂ ಬಂದು ಇಲ್ಲಿ ಸ್ಕೈ ಶೋ ಅಂತ ನಾವೇನು ಹೇಳ್ತೀವಿ ಅದನ್ನು ನೋಡಿ, ಅದೇ ರೀತಿ ಅನೇಕ ಕಾರ್ಯಕ್ರಮಗಳಿದೆ, ಅದರಲ್ಲಿ ಭಾಗವಹಿಸಬೇಕು. ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದಷ್ಟು ಅವರಿಗೆ ಅವರ ಜ್ಞಾನ ದಿಗಂತ ವಿಸ್ತರಿಸೋದರಲ್ಲಿ ಏನು ಅನುಮಾನ ಇಲ್ಲ. ನಮಸ್ಕಾರ. ನಮಸ್ತೆ ಸರ್. ನೋಡಿದ್ರಿ ಅಲ್ವಾ, ಗಗನಯಾತ್ರಿ ಆಗಬೇಕು ಅಂತ ಹೇಳಿ ಕಾಣೋದು ಕೇವಲ ಕನಸಾಗಿರಬಾರ್ದು, ಅದರ ಜೊತೆ ಪರಿಶ್ರಮ ಕೂಡ ಇರಬೇಕು. ಏನೋ ಖುಷಿ ವಿಚಾರ ಆಯಿತು ಅಥವಾ ಏನೋ ಒಂದು ಕೈಗೆ ಬಯಸಿದ್ದು ಸಿಕ್ತು ಅಂತ ಹೇಳ್ತಿದ್ದ ಹಾಗೆ ಆಕಾಶಕ್ಕೆ ಮನಸ್ಸು ಹಾರಿತು ಅಂತ ಹೇಳ್ತೀವಿ. ಆದರೆ ಪ್ರಾಕ್ಟಿಕಲ್ ಆಗಿ ಒಬ್ಬ ಮನುಷ್ಯ ಆಕಾಶಕ್ಕೆ ಹಾರಬೇಕಾದ್ರೆ ಇಷ್ಟೆಲ್ಲ ತಯಾರಿ ಬೇಕು. ನಿಮಗೆ ಮತ್ತೊಮ್ಮೆ ವಿಶ್ವ ಗಗನಯಾತ್ರಿಗಳ ದಿನದ ಶುಭಾಶಯಗಳನ್ನು ಕೋರ್ತಾ ಮತ್ತೊಮ್ಮೆ ಹೊಸ ವಿಚಾರದ ಜೊತೆಯಾಗ್ತೀವಿ. ನೋಡ್ತಾನೇ ಇರಿ, ಜೊತೆಯಾಗಿರಿ ನಿಮ್ಮ ಕಂಪನಾಂಕ ಟೆಲಿ ರೇಡಿಯೋದಲ್ಲಿ. ನಮಸ್ಕಾರ.